ನಾನು ಪುಟ್ಟ ಹಳ್ಳಿಯವನು, ನನಗೇನು ಗೊತ್ತಿರಲಿಲ್ಲ. ಈ ಶಿಷ್ಟಾಚಾರಗಳೇನು ಗೊತ್ತಿಲ್ಲದಿರುವ ಸಂದರ್ಭಗಳಲ್ಲಿ ಅತ್ರಿ ಎನ್ನುವ ಮಾಂತ್ರಿಕ ನನ್ನ ಗೆಳೆತನ ನನಗೆ ಲಭ್ಯ ಆಗಿ ಈ ಗಂಧರ್ವರ ಸಾಮೀಪ್ಯ ನನಗೆ ಸಿಗ್ತಾ ಬರ್ತದೆ. ಇಲ್ಲಿ ಬಿ.ವಿ. ಶ್ರೀನಿವಾಸ್ ಒಬ್ರು ಕೂತಿದ್ದಾರೆ ನೋಡಿ. ಅವ್ರ ಕೈ ನಾನು ತುಂಬಾ ಬಯಸ್ಕೊಳ್ತಾ ಇರ್ತೇನೆ. ಕಾರಣ ಯಾಕೆಂದ್ರೆ ನನಗೆ ಹಿರಿಯ ಅಣ್ಣ, ಹಾಗಾಗಿ ನಾನು ಬಯಸ್ಕೊಳ್ತೀನಿ. ಅವ್ರಿಗೆ ಇಂಥ ಗಂಧರ್ವರ ಸಾಮೀಪ್ಯ ಸಿಕ್ಕಾಗ ಯಾವ ಕಲ್ಲು ಕೂಡ ಈ ಸ್ಪರ್ಶಮಣಿಯ ಸಾಮೀಪ್ಯದಿಂದ ಸ್ಪರ್ಶಮಣಿ ಆಗ್ಬಿಡುತ್ತದೆ ಅಂತ. ನಾನು ಈಗ ಹೇಳಿದ ಎಲ್ಲ ಹೆಸರುಗಳು ಈ ತರ. ಇಲ್ಲಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಆ ಕಾಲದಲ್ಲಿ ಅವರು ಹೇಳಿ ಬಿ.ಕೆ. ಶಿವರಾಮ ಅವರು ಇದಕ್ಕೆ ತಕ್ಕವರು, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿ, ಆಗ ಅವರು ಮಡಲಿ ನನ್ನ ಹಾಕೊಂಡಿದ್ರಿಂದ ನಾನು ಇವತ್ತು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನಾ ಹೇಳ್ತೀನಿ. ಕಾರಣ ಇಷ್ಟೇ, ಪ್ರತಿಯೊಬ್ಬರು ಒಬ್ಬರಿಗೆ ಅಥವಾ ಇಬ್ಬರಿಗೆ ಉಪಕಾರ ಮಾಡಿದ್ರೆ ಈ ಭೂಮಿ ಸ್ವರ್ಗ ಆಗಿಬಿಡ್ತದೆ. ನಾನು ಅದಕ್ಕೆ ಒಂದ್ ಕಡೆ ಬರಿತೀನಿ, ಎದೆಯಲಿ ಹೊಮ್ಮಲಿ ಕನ್ನಡದ ಹಾಡು, ಕಣ್ಣೆವೆ ಹರಿವನಕವು ಬೆಳೆಯಲಿ ಕರುನಾಡು ಅಂತ. ಯಾಕೆ ಬರಿತೀನಿ ಅಂದ್ರೆ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದವರೆಲ್ಲರೂ ನನಗೆ ಒಂದು ರೀತಿ ಗಂಧರ್ವರೇ ಅಂತ ನಾನು ಭಾವಿಸಿದ್ದೇನೆ. ಆ ಗಂಧರ್ವರ ಆಗ್ಬೇಕಾರೆ ನಮ್ಮ ಅಕ್ಕಪಕ್ಕದವರು, ನಮ್ಮ ಸಹಚರರು, ನಮ್ಮ ಹಿತೈಷಿಗಳು ನಮಗೆ ಬೇಕಾಗುತ್ತೆ, ನಮ್ಮ ಕೈ ಚಾಚುವವರು ಬೇಕಾಗುತ್ತೆ. ಹಾಗಾಗಿ ಬಿ.ಕೆ. ಶಿವರಾಮ್ ಅಂತವರು, ಕಾಳೇಶ್ವರ ಅವರಂತವ್ರು, ನಾನೊಬ್ಬ ದಡ್ಡ ಹಳ್ಳಿಯ ಹುಡುಗ ಅಂತವನನ್ನ ಪುಸ್ತಕ ಕೊಟ್ಟು ಓದಿಸ್ತಾರೆ. ಓದು ಓದು ಓದು, ಇದನ್ನು ಓದ್ಬೇಕು ಅಂತ ಕಾಳೇಶ್ವರ ಅವರು ಓದಿಸದೆ ಹೋದ್ರೆ, ನನ್ನ ಎದೆಯಲ್ಲಿ ಅಕ್ಷರ ಬಿತ್ತದೆ ಹೋಗಿದ್ರೆ ಇವತ್ತು ಬಾಗೂರು ಮಾರ್ಕಂಡೆಯ ಕವಿತೆ ಎಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದ್ ಕಡೆ ಹೇಳ್ತೀನಿ, ನಾನು ಕೇವಲ ಎರೆಯ ಮಣ್ಣು. ನಿಮ್ಮ ಪ್ರೀತಿ ಹೃದಯದ ಇದ್ರ ಮಮತೆಯಿಂದ ಆ ಮಣ್ಣನ್ನ ಹದಗೊಳಿಸಿ ಮೂರ್ತ ರೂಪ ಕೊಟ್ಟಿದ್ದೀರಿ ಅಷ್ಟೇ ಹೊರತು ಬಾಗೂರು ಏನೂ ಅಲ್ಲ. ನಾನು ಅಲ್ಲಿ ಪ್ರಶಸ್ತಿ ಮಾಲೆಗಳ ಹಾಕ್ತಾ ಇದ್ರಲ್ಲ, ಅವಾಗ ನಾನು ಇಷ್ಟೇ ನಾನು ನೆನ್ಪು ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಗುರುರಾಯ ಎಲ್ಲ ಇದು ನಿನ್ನ ಪದತಲಕ್ಕೆ. ಯಾಕೆಂದ್ರೆ ನಾನು ನಿಮಿತ್ತ ಮಾತ್ರ ಅನ್ನುವ ಅರಿವು ನನ್ನ ಅಂತರಂಗದಲ್ಲಿದೆ. ಎಲ್ಲ ಆತನ ಪದತಲಕ್ಕೆ ಸಮರ್ಪಣೆಯಾಗಲಿ, ಅವಮಾನಗಳೆಲ್ಲವೂ ಆತನಿಗೆ ಸೇರ್ಲಿ ಅಂತ ಅನ್ಕೊಳ್ತೀನಿ. ಇನ್ನು ಡಾಕ್ಟರ್ ಬೈರಮಂಗಲ ರಾಮೇಗೌಡವರು ನನ್ನ ಎಲ್ಲ ಸಾಹಿತ್ಯದ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಮತ್ತು ಬೆನ್ತಟ್ತಾ ಇರ್ತಾರೆ ಸದಾ ಹಾಗೆ. ಆಮೇಲೆ ಅಮ್ಮ ಬಿ.ಕೆ. ಸುಮಿತ್ರಮ್ಮ, ನಾ ಹೇಳಿದ್ನಲ್ಲ, ನನಗೆ ಅಮ್ಮನವರು ಅಂದ್ರೆ ಅವರು, ನಾನು ಕೇಳಿದೆ, ಅಮ್ಮ ನೀವು ಬರ್ಬೇಕು ಅಂತ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಬರ್ತೀನಿ ಕಣೋ, ನಿಮ್ಗೆ ಆಶೀರ್ವಾದ ಮಾಡ್ತೀನಿ ಕಣೋ ಅಂತ. ಅಂದ್ರೆ ನಾನು ಇಲ್ಲಿ ಅನೇಕ 9 ಜನ ಕೆಲವೊಬ್ಬರು ಗಣ್ಯರನ್ನ ಕರೆದಿದ್ವಿ. ಅವರು ಕ್ಷೇತ್ರಕ್ಕೆ ತಮ್ಮನ್ನು ಗಂಧದಂತೆ ತೆಗೆದು ತಮ್ಮ ಜೀವನವನ್ನ ಸವಿಸಿ ಸಾರ್ಥಕ್ಯವನ್ನ ಕಂಡುಕೊಂಡವರು. ಎಷ್ಟೋ ಜನರ ಮನಗಳಲ್ಲಿ ಒಂದು ಅದ್ಭುತವಾದ ಅಮೃತದ ಸುಧೆಯನ್ನ ಸುರಿದು ಅವರ ಹಸನಾಗಿರ್ಲಿಕ್ಕೆ ಕಾರಣ ಆದಂತ ಗಾಯಕರು, ಸಂಗೀತ ನಿರ್ದೇಶಕರು, ಅವರುಗಳನ್ನ ನಾನು ಯಾಕೆ ಕರೆದೆ ಅಂದ್ರೆ, ಅವರ ಆಶೀರ್ವಾದವೂ ನನಗೆ ಬೇಕು ಅಂತ ನಾನು ಅವರನ್ನ ಹೇಳಿದೆ, ಇಂಥವನ್ನೆಲ್ಲ ಕೆಲಸಪ್ಪ ಅಂತ ಹೇಳಿ ಅವ್ರು ಕರೆದಿದ್ರು. ನಿಜವಾಗ್ಲೂ ಅದು ನನಗೆ ತುಂಬಾ ಸಂತೋಷ. ಇನ್ನು ರಾಮ್ಕಿ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ಅವ್ರು ನನಗೆ ಪರಿಚಯನೇ ಇರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ದೊಡ್ಡ ದೊಡ್ಡ ಪ್ರಕಾಶಕರು ನಿಮ್ಮ ಅಭಿನಂದನೆ ಗ್ರಂಥ ಮಾಡ್ತೀವಿ ಅಂತ ಕೇಳ್ತಾ ಇದ್ರು. ಅವ್ರಿಗೆಲ್ಲ ನಾನು ಏನ್ ಹೇಳಿದ್ದೆ ಅಂದ್ರೆ, ನನ್ಗೆ ಯಾಕೋ ಬೇಡ ಅನ್ಸಿದೆ, ಬೇಡ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಒಂದ್ ದಿವಸ ರಾಮ್ಕಿ ಅವ್ರು ಮಾತ್ರ ನನಗೆ ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಬಿ.ಟಿ. ಲಲಿತಾ ನಾಯ್ಕ ಅಮ್ಮ ಅವ್ರನ್ನ ಕರ್ಕೊಂಡ್ ಬಂದು ಹೋದ್ಮೇಲೆ ನಿಮ್ ಅಭಿನಂದನಾ ಗ್ರಂಥ ಮಾಡ್ತೀನಿ ಅಂತ ಕೂತ್ಬಿಟ್ರು. ನೋಡಿ, ಅಮ್ಮ ಇವತ್ತು ಬಂದಿದ್ದಾರೆ. ಅವರು ಮಿನಿಸ್ಟ್ರಿ ಇದ್ದಾಗ ನನ್ನ ಮೊದಲ ಸಾಹಿತ್ಯದ ಕೃತಿ ಚೈತ್ರ ಚೆಲುವನ್ನ ಬಿಡುಗಡೆ ಮಾಡಿದ್ರು ಮಿನಿಸ್ಟ್ರಿ ಇದ್ದಾಗ. ನಾನು ಈ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಅದೇ ಪ್ರೀತಿಯನ್ನ ಈಗಲೂ ನನಗೆ ತೋರಿಸಿದ್ದಾರೆ. ನಾನು ಪುಟ್ಟ ಹಳ್ಳಿಯವನು, ನನಗೇನು ಗೊತ್ತಿರ್ಲಿಲ್ಲ. ಈ ಶಿಷ್ಟಾಚಾರಗಳೇನು ಗೊತ್ತಿಲ್ಲದಿರುವ ಸಂದರ್ಭಗಳಲ್ಲಿ ಅತ್ರಿ ಎನ್ನುವ ಮಾಂತ್ರಿಕ ನನ್ನ ಗೆಳೆತನ ನನಗೆ ಲಭ್ಯ ಆಗಿ ಈ ಗಂಧರ್ವರ ಸಾಮೀಪ್ಯ ನನಗೆ ಸಿಗ್ತಾ ಬರ್ತದೆ. ಇಲ್ಲಿ ಬಿ.ವಿ. ಶ್ರೀನಿವಾಸ್ ಒಬ್ರು ಕೂತಿದ್ದಾರೆ ನೋಡಿ. ಅವ್ರ ಕೈ ನಾನು ತುಂಬಾ ಬಯಸ್ಕೊಳ್ತಾ ಇರ್ತೇನೆ. ಕಾರಣ ಯಾಕೆಂದ್ರೆ ನನಗೆ ಹಿರಿಯ ಅಣ್ಣ, ಹಾಗಾಗಿ ನಾನು ಬಯಸ್ಕೊಳ್ತೀನಿ. ಅವ್ರಿಗೆ ಇಂಥ ಗಂಧರ್ವರ ಸಾಮೀಪ್ಯ ಸಿಕ್ಕಾಗ ಯಾವ ಕಲ್ಲು ಕೂಡ ಈ ಸ್ಪರ್ಶಮಣಿಯ ಸಾಮೀಪ್ಯದಿಂದ ಸ್ಪರ್ಶಮಣಿ ಆಗ್ಬಿಡುತ್ತದೆ ಅಂತ. ನಾನು ಈಗ ಹೇಳಿದ ಎಲ್ಲ ಹೆಸರುಗಳು ಈ ತರ. ಅಂದ್ರೆ ಈಗ ಡಾಕ್ಟರ್ ಕೂತಿದ್ದಾರೆ, ಇನ್ನೊಬ್ರು ಕೂತಿದ್ದಾರೆ. ಬಟ್ ನಾನು ಕಾರಣ ಇಷ್ಟೇ, ಪ್ರತಿಯೊಬ್ಬರಲ್ಲಿಯೂ ನಾನು ನಮ್ಮವರನ್ನ ಕಾಣ್ತೇನೆ. ಹಾಗಾಗಿ ಅವರು ನಮ್ಮವರು ಅಂತ ನನ್ನನ್ನು ಬೆಳೆಸ್ತಾರೆ. ಇಲ್ಲಿ ಡಾಕ್ಟರ್ ಶಮಿತಾ ಮಲ್ನಾಡ್ ಕೂತಿದ್ದಾಳೆ.
ಆ, ಸಹೋದರಿ ಅವಳು ನನಗೆ ಸಹೋದರಿ ಅನ್ನೋದಕ್ಕಿಂತಲೂ ನನ್ನ ಅಮ್ಮ ಅನ್ನೋದು ಜಾಸ್ತಿ ಅವಳಿಗೆ ಯಾಕೆ ಅಂತಂದ್ರೆ ಅವಳಲ್ಲಿರುವ ಆ ಮಾತೃತ್ವ ಇದೆಯಲ್ಲ, ಅದು ನನಗೆ ತುಂಬಾ ಖುಷಿ ಅನ್ಸೋದು. ಇಲ್ಲಿ ಈ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ನೋಡಿ ಇಲ್ಲಿ ಕೂತಿದ್ದಾರೆ, ಅಯ್ಯರ್ ಅವರು. ಅವರು ಏನು ಮಾಡಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ನನಗೆ ಟೈಮಿಗೆ ಏನೇನ್ ಮಾಡ್ಬೇಕು ಅಂತ ನನ್ನನ್ನ ಕೂತು ನನ್ನ ಜೊತೆಲಿ ಬಂದು, ಈಗ 10 ಗಂಟೆಗೆ ಬರ್ತಿದ್ದೀನಿ, ಬಂದು ಬಂದು ಎಲ್ಲ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿ ಇನ್ನು ನಮ್ಮ ಮುಂದೆ ಕೂತಿದ್ದಾರೆ. ಅಂದ್ರೆ ಈ ಕಾರ್ಯಕ್ರಮಗಳ ಯೋಜನೆ ಷಡಕ್ಷರಿ ಅವರು ಮಾಡಿದ್ದಾರೆ. ನಮ್ಮ ಕರೆ ಕೇಳಿ ಭವಾನಿ ಅವರು ಅತ್ಯಂತ ಅದ್ಭುತವಾದ ನಿರೂಪಣೆಗಳನ್ನು ಮಾಡಿದ್ದಾರೆ. ಇನ್ನೊಂದು ಮಾತನ್ನ ಹೇಳಬೇಕು, ನಾನು ಚಿತ್ರಕಲಾ ಲೋಕಕ್ಕೆ ಬರಲಿಕ್ಕೆ ಕಾರಣ ಚಂದ್ರನಾಥ ಆಚಾರ್ಯ ಅಂತವರು ನನಗೆ ಮುಖ್ಯ. ನಾ ಅವರ ಚಿತ್ರಗಳಿಗೋಸ್ಕರ ಸುಧಾವನ್ನು ಕೊಂಡ್ಕೊಳ್ತಿದ್ದೆ. ಆ ಸುಧಾವನ್ನು ಕೊಂಡ್ಕೊಳ್ತಾ ಅದರಲ್ಲಿರುವ ಕಥೆಗಳನ್ನ, ಕವಿತೆಗಳನ್ನ, ಅದರಲ್ಲಿರುವ ಕೆಲವುಗಳನ್ನ ಓದ್ತಾ 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 ನನಗೊಂದಷ್ಟು ತಲೆಯಲ್ಲಿ ಏನೋ ಒಂದಷ್ಟು ಹೊಸ ಅನುಭವಗಳು, ವಿಶೇಷತೆಗಳು ನನ್ನನ್ನ ಆವರಿಸ್ತವು. ಅವರು ಕರ್ನಾಟಕದ ಕುಂಚಬ್ರಹ್ಮ ಅಂದ್ರೆ ತಪ್ಪಾಗ್ಲಾರ್ದು ಅಂತಹ ಮಹಾನುಭಾವರ ಪ್ರೇರಣೆಗಳಿಂದ ನಾನೊಂದಷ್ಟು ಕೆಲಸ ಏನೋ ಮಾಡಿದ್ದೀನಿ. ಅದೇ ಹೇಳಿದ್ನಲ್ಲ, ಎರೆಮಣ್ಣು ನಾನು ನಿಮ್ಮ ಪ್ರೀತಿಯ ಹೃದಯದ ವಾತ್ಸಲ್ಯದಲ್ಲಿ ಅದನ್ನ ಮೆದುವಾಗಿ ನಿದ್ದಿ ಆಕಾರವನ್ನ ಕೊಡ್ತಾರ ನಿಮ್ಮ ಎಲ್ಲರಿಗೂ, ಅಭಿಮಾನಿಗಳಿಗೆ ಮತ್ತು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡಿದ ರಾಮ್ಕಿ ಅವ್ರಿಗೆ ನಾನು ಹೇಳಿದೆ. ರಾಮ್ಕಿ ಅವ್ರು ನಂಗೆ ಪರಿಚಯ ಇಲ್ಲ. ಆಮೇಲೆ ಗಂಟ್ಬಿದ್ದು ಮಾಡಿ ನಾನು ಹೇಳಿದೆ, ರಾಮ್ಕಿ ಇದು ಬೇಡ ರೀ, ನನ್ಗೆ ಯಾಕೋ ಗೊತ್ತಿಲ್ಲ ಪ್ರಚಾರಗಳು, ಕೋವಿಡ್ ನಂತರ ನಾನು ಬರೆಯೋದು ಬೇಡ ಅಂತ ಅನ್ಕೊಂಡೆ. ಆಮೇಲೆ ಯಾಕೆಂತ ಅಂದ್ರೆ ನನ್ನ ಕವಿತೆ ಆಗಲಿ ಚಿತ್ರವಾಗಲಿ ಯಾರೊಬ್ಬರ ಜೀವನವನ್ನು ಉಳಿಸಲ್ವಲ್ಲ ಅನ್ನೋ ನನಗೆ ಕೊರಗು ಜಾಸ್ತಿ ಆಗ್ಬಿಡ್ತು. ಆಮೇಲೆ ಅದೇನು ಅನ್ನಿಸ್ತು ಅಂದ್ರೆ, ನಾನು ಮಾಡಿದ್ರು ಮಾಡದೇ ಇದ್ರು ಈ ಪ್ರಪಂಚ ಹೀಗೆ ನಿರಂತರವಾಗಿ ಸಾಗ್ತಾ ಇರುತ್ತದೆ. ಆದ್ರೆ ನಾವು ನಮ್ಮ ಅಕ್ಕಪಕ್ಕ ಇರುವವರನ್ನ ಏನು ಸದಭಿರುಚಿಯ ಕಾರ್ಯಗಳ ಕಡೆ ಕರೆದೊಯ್ಯಬೇಕು ಅಂತ ಈ ಸಾಹಿತ್ಯ, ಚಿತ್ರ ಇವೆಲ್ಲ ಜೀವನೋಪಾಯಕ್ಕೋಸ್ಕರ ನಾನು ಮಾಡಿದ ಕೆಲಸಗಳು. ಇವತ್ತು ಅದು ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಪ್ರೀತಿ ವಿಶ್ವಾಸಗಳಲ್ಲಿ, ನಿಮ್ಮ ಮಡಿಲಿನಲ್ಲಿ ನಾನು ಮಗುವಾಗಿ ಇರ್ಲಿಕ್ಕೆ, ಅಥವಾ ನೀವು ನನ್ನನ್ನ ಬಗೂರು ಮಾರ್ಕಂಡಿ ಅಂತ ಗುರುತಿಸ್ಲಿಕ್ಕೆ ಕಾರಣ ಆಗಿದೆ. ಇದು ನಾನು ತುಂಬಾ ಹೃದಯದಿಂದ ಹೇಳ್ತೀನಿ. ಕಾರಣ ಇಷ್ಟೇ, ನಾನು ಏನೂ ಅಲ್ಲದ ನನ್ನನ್ನ ಇಷ್ಟು ಎತ್ತರಕ್ಕೆ ನಿಲ್ಲಿಸ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.